ಹಾಯ್, ಹ್ಯಾಪಿ ವುಮೆನ್ಸ್ ಡೇ. ಡೇ 3 ಆಫ್ ಸ್ಟಿಚಿಂಗ್ ಸೀರೀಸ್. ಸೊ ಇದರಲ್ಲಿ ನಾನು ಒಂದು ಪ್ಯಾಟರ್ನ್ ಮೇಕಿಂಗ್ನ ತೋರಿಸ್ತಾ ಇದ್ದೀನಿ. ಸೊ ಕಿಡ್ಸ್ ವೇರ್ಗೆ ನಿಮಗೆ ಇದು ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ನಾನು 3 to 4 ಇಯರ್ಸ್ ಕಿಡ್ಸ್ಗೆ ಹೇಗೆ ಡ್ರಾಫ್ಟ್ ಮಾಡಬೇಕಂತ ತೋರಿಸ್ತಾ ಇದ್ದೀನಿ. ಫಸ್ಟ್ ಒಂದು ಪೇಪರಲ್ಲಿ ನೀವು ಫಸ್ಟ್ ಒಂದು ಮಾರ್ಜಿನ್ ಲೈನ್ ಮಾರ್ಕ್ ಮಾಡ್ಕೊಳ್ಳಿ. ಸೊ ಈ ಥರ ಒಂದು ಡಿಸೈನ್ ಅಂತ ಜಸ್ಟ್ ಎಕ್ಸಾಂಪಲ್ ತೋರಿಸ್ತಾ ಇರೋದು. ಇದರಲ್ಲಿ ಫಸ್ಟ್ ನಿಮಗೆ ಏನು ಬರುತ್ತೆ, ಯೋಕ್ ಪಾರ್ಟು ಮತ್ತು ಸ್ಕರ್ಟ್ ಪಾರ್ಟ್ ಅಂತ. ಸೊ ಮಧ್ಯೆ ಏನು ಅಟ್ಯಾಚ್ ಇರುತ್ತೆ ಅದು, ಶೋಲ್ಡರ್ ಇರುತ್ತೆ, ಚೆಸ್ಟ್, ವೇಸ್ಟ್ ಎಲ್ಲ ಇದರಲ್ಲೇ ನಾನು ನಿಮಗೆ ಮಾರ್ಕ್ ಮಾಡಿದ್ದೀನಿ ನೋಡಿ. ಓಕೆ, ಸೊ ಫಸ್ಟ್ ಬಂದು ಶೋಲ್ಡರಲ್ಲಿ ಯೂಶ್ವಲಿ ನೀವು ಹಾಗೆಯೇ ಕಿಡ್ದು ಮೆಜರ್ಮೆಂಟ್ ನೋಡಿ ಚೆಕ್ ಮಾಡ್ಕೋಬೋದು. ಇಲ್ಲ ಅಂದರೆ ನೀವು ಇದನ್ನ ಫಾಲೋ ಮಾಡ್ಬೋದು. ಓಕೆ, ನಾನಿಲ್ಲಿ 8 ತೊಗೊಂಡಿದ್ದೀನಿ. 8 ಅಥವಾ 8.5 ತೊಗೋಬೋದು. ಸೇಮ್ ನೀವೇನು ತೊಗೊಂಡಿದ್ದೀರಿ ಅದಕ್ಕಿಂತ 1.5 ಇಂಚಸ್ ಈ ಥರ ತೊಗೊಳ್ತಾ ಇದ್ದೀನಿ. ಸೊ ಆರ್ಮ್ ಹೋಲ್ ಲೆಂತ್ ಅಂತ ನಿಮಗೆ ಏನು ಚೆಸ್ಟ್ ಲೈನ್ ಅಂತ ಬೇಕಾಗತ್ತೆ. ಸೊ ಅದು ನಿಮಗೆ ಆರ್ಮ್ ಡೆಪ್ತ್ ಲೈನ್ ಅಂತಲೂ ಹೇಳ್ತಾರೆ. ಅದು ನೀವು ಸೇಮ್ ಶೋಲ್ಡರ್ ಏನು ತೊಗೊಂಡಿದ್ದೀರಿ ಅದನ್ನೇ ತೊಗೊಂಡು ಮಾರ್ಕ್ ಮಾಡ್ಕೊಳ್ಳಿ. ಆಮೇಲೆ ಚೆಸ್ಟ್ ಮಾರ್ಕ್ ಮಾಡ್ಕೊಳ್ಳಿ. ಚೆಸ್ಟ್ ಏನಿದೆ ಇಲ್ಲಿ ನಾನು 22 ತೊಗೊಂಡಿದ್ದೀನಿ. 22 ಡಿವೈಡೆಡ್ ಬೈ 4 ತೊಗೊಳ್ಳಿ. ಓಕೆ, ಸೊ ಮಕ್ಕಳ ಬಾಡಿಯಲ್ಲಿ ನಿಮಗೆ ವೇಸ್ಟ್ಗೆ ಮತ್ತು ಚೆಸ್ಟಿಗೆ ತುಂಬ ಏನು ಡಿಫ್ರೆನ್ಸ್ ಬೇಕಾಗಲ್ಲ. ಸೊ 1.5 ಇಂಚಸ್ ನೀವು ಆ ಕಡೆ ತೊಗೋಬೋದು. ಓಕೆ, ನಿಮ್ಮ ಹತ್ರ ಮೆಜರ್ಮೆಂಟ್ ಇದ್ದರೆ ನೀವು ಅದನ್ನೇ ತೊಗೊಳ್ಳಿ. ಅದಕ್ಕೆ ನೀವು ಲೂಸಿಂಗ್ ಅಂತ 1 ಇಂಚ್ ಅಥವಾ 2 ಇಂಚಸ್ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನೀವು ಇದನ್ನು ರೆಫರ್ ಮಾಡ್ಬೋದು. ಸೊ ಚೆಸ್ಟ್ ಬಂದು ಎಷ್ಟು ತೊಗೊಂಡಿದ್ದೀನಿ ಅದಕ್ಕಿಂತ 1.5 ಇಂಚಸ್ ನಾನು ವೇಸ್ಟ್ ತೊಗೊಂಡಿದ್ದೀನಿ. ಚೆಸ್ಟ್ 22 ಡಿವೈಡೆಡ್ ಬೈ 4 ತೊಗೊಂಡಿದ್ದೆ. ಓಕೆ, 5.5 ತೊಗೊಂಡಿದ್ದೀನಿ. ಸೊ 1 ಇಂಚ್ ನಾನು ಮಾರ್ಜಿನ್ ಕೊಟ್ಟಿದ್ದೀನಿ. ನೀವು ಮೋರ್ ದೆನ್ 1 ಇಂಚ್ ಕೊಡೋ ಅಗತ್ಯ ಇಲ್ಲ, ಯಾಕೆಂದರೆ ಅದು ಒಳಗಡೆ ಡಿಸ್ಕಂಫರ್ಟ್ ಆಗುತ್ತೆ ಸ್ಟಿಚಿಂಗ್ ಮಾಡಿದ್ಮೇಲೆ. ಸೊ ಶೋಲ್ಡರ್ ನಿಮ್ಗೆ ಏನು ಬೇಕು ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಅದಕ್ಕೆ ಒಂದು ಹಾಫ್ ಇಂಚ್ ಅಥವಾ ಕಾಲು ಇಂಚ್ ನೀವು ಏನು ಸ್ಟಿಚ್ ಮಾಡ್ತೀರಿ ಅದ್ರ ಪ್ರಕಾರ ಎಕ್ಸ್ಟ್ರಾ ಕೊಟ್ಕೊಳ್ಳಿ. ನೆಕ್ ವಿಡ್ತು ನಿಮಗೇನು ಉಳಿಯುತ್ತೆ ಅದು ನೆಕ್ ವಿಡ್ತ್ ಅಂತ ಕನ್ಸಿಡರ್ ಮಾಡ್ಬೋದು. ಇಲ್ಲ 1.5 ಇಂದ 1.75 ತನಕ ಕೊಡ್ಬೋದು.